ಎಲ್ಲರಿಗೂ ನಮಸ್ಕಾರ. ಕೆಎಫ್‌ಡಿ ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂತಂದರೆ, ಪೇ ಯುವರ್ ಸೆಲ್ಫ್ ಫಸ್ಟ್ ಅನ್ನುವಂಥ ವಿಷಯದ ಬಗ್ಗೆ ಮಾತನಾಡಲಿದ್ದೇನೆ. ಅದಕ್ಕಿಂತ ಮುಂಚೆ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಕೆಎಫ್‌ಡಿ ಕನ್ನಡ ಯೂಟ್ಯೂಬ್ ಚಾನಲ್‌ನ ನೀವು ನೋಡ್ತಾ ಇದ್ದೀರಾ ಅಂದರೆ, ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್‌ನ ನೀವು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಒತ್ತಿ, ಹಾಗೆ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್‌ನ ವೀಡಿಯೋಸ್ಗಳನ್ನು ನಿಮ್ಮ ಸ್ನೇಹಿತರಿಗೂ ಸಹ ಹಂಚಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ, ಇಂದಿನ ಈ ವಿಡಿಯೋನ ನಾನು ಪ್ರಾರಂಭಿಸ್ತಾ ಇದ್ದೇನೆ. ಪೇ ಯುವರ್ ಸೆಲ್ಫ್ ಫಸ್ಟ್ ಅಂದರೆ ಏನು ಅಂತಂದರೆ, ಸಾಧಾರಣವಾಗಿ ನಿಮಗೆ ತಿಂಗಳ ಸಂಬಳ ಬಂದ ತಕ್ಷಣವೇ ಒಂದಿಷ್ಟು ಶೇಕಡದಷ್ಟು ಹಣವನ್ನು ನೀವು ಒಂದು ಬ್ಯಾಂಕಿನ ಖಾತೆಗೆ ವರ್ಗಾವಣೆ ಮಾಡೋದಾಗಿರ್ಬೋದು, ಅಥವಾ ಹೂಡಿಕೆ ಯಂತ್ರಗಳಾದಂತಹ ಮ್ಯೂಚುವಲ್ ಫಂಡ್ನಲ್ಲಿ SIP ಹಾಕೋದಾಗಿರ್ಬೋದು, ಅಥವಾ ಯಾವುದೋ ಒಂದು ರೀತಿಯಾದಂತಹ ಟರ್ಮ್ ಇನ್ಶೂರೆನ್ಸ್ಗೆ ತಿಂಗಳ ಪ್ರೀಮಿಯಂನ ಕಟ್ಟುವಂಥ ಒಂದು ವಿಷಯವಾಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ ಇನ್ಶೂರೆನ್ಸ್ ಅಂತ ಕರೆಯಲ್ಪಡುವಂಥ PLI ಅಲ್ಲಿ ನೀವು ತಿಂಗಳಿಗೆ ಒಂದು ಕಂತನ್ನು ಕಟ್ಟುವಂಥ ಒಂದು ವಿಷಯವಾಗಿರ್ಬೋದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಮೊದಲು ನಿಮ್ಮ ಬಳಿ ಇರುವಂಥ ಹಣವನ್ನು ನೀವು ನಿಮಗಾಗಿ ಖರ್ಚನ್ನ ಮಾಡ್ತಾ ಇದ್ದೀರಾ ಅನ್ನುವಂಥ ಒಂದು ನಂಬಿಕೆ ಉದ್ಭವ ಆಗುತ್ತೆ. ಅದಾದ ಬಳಿಕ ಉಳಿದಂತಹ ಹಣವನ್ನು ನೀವು ಖರ್ಚು ಮಾಡೋದಕ್ಕೆ ನೀವು ಮುಂದಾದಾಗ ಏನಂತಂದರೆ, ನಿಮ್ಮ ಹಣಕಾಸಿನಲ್ಲಿ ಒಂದು ರೀತಿಯಾದಂತಹ ಡಿಸಿಪ್ಲಿನ್, ಶಿಸ್ತು ಬರುತ್ತೆ ಅನ್ನುವಂಥ ವಿಚಾರ. ಅದಕ್ಕೆ ಇದನ್ನು ಪೇ ಯುವರ್ ಸೆಲ್ಫ್ ಫಸ್ಟ್ ಅಂತ ಹೇಳಲಾಗುತ್ತೆ. ಈ ಪೇ ಯುವರ್ ಸೆಲ್ಫ್ ಫಸ್ಟ್ ಅನ್ನುವಂಥ ವಿಧಾನದಲ್ಲಿ ಬಂದಂಥ ಹಣದಲ್ಲಿ, ಸಂಬಳದ ಹಣ ಆಗಿರ್ಬೋದು, ಅಥವಾ ನೀವು ಶ್ರೀಮಂತರಾಗಿದ್ದೀರಾ, ಮನೆ ಯಾವುದೋ ಒಂದನ್ನು ಬಾಡಿಗೆ ಕೊಟ್ಟಿದ್ದೀರಾ, ಅದರ ಬಾಡಿಗೆ ಹಣ ಆಗಿರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಆ ಬಿಸ್ನೆಸ್ಸಲ್ಲಿ ಬಂದಂಥ ಬಿಸ್ನೆಸ್ ಇನ್ಕಮ್ ಆಗಿರ್ಬೋದು, ಇದರಲ್ಲಿ ಒಂದಿಷ್ಟು ಶೇಕಡವನ್ನು ಫಸ್ಟೇ ತೆಗೆದಿಟ್ಟಿರೋದು ಒಂದು ಮೀಸಲು ನಿಧಿಗೆ ಅಥವಾ ಎಮರ್ಜೆನ್ಸಿ ಫಂಡ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಮರ್ಜೆನ್ಸಿ ಫಂಡ್ ಅನ್ನೋದು ಪ್ರತಿಯೊಬ್ಬನ ಜೀವನದಲ್ಲೂ ಇರಬೇಕಾದಂಥ ಒಂದು ಫಂಡ್ ಆಗಿರುತ್ತೆ ಅನ್ನೋದನ್ನು ಹೇಳಿದ್ದೀನಿ ಭಾಳಷ್ಟು ಬಾರಿ. ಸೊ ಈ ಒಂದು ಎಮರ್ಜೆನ್ಸಿ ಫಂಡಿನ ಅಕೌಂಟಿಗೆ ಸಹ ಈ ಒಂದು ಹಣವನ್ನು ವರ್ಗಾವಣೆ ಮಾಡ್ಬೋದು. ಸೊ ಈ ಎಮರ್ಜೆನ್ಸಿ ಫಂಡ್ ಅನ್ನೋದು ಏನು ಅಂತಂದರೆ, 6ರಿಂದ 1 ವರ್ಷ ಅಥವಾ 6 ತಿಂಗಳು ಅಥವಾ 1 ವರ್ಷದ ಒಂದು ಹಣ ಆಗಿರಬಹುದು. ಒಂದು ವೇಳೆ ಬಿಸ್ನೆಸ್ ಇನ್ಕಮ್ ಆಗಿದೆ ಅಂತಂದಲ್ಲಿ, ಬಿಸ್ನೆಸ್ ಮಾಡುವ ವ್ಯಕ್ತಿಯಾಗಿದ್ದಾರೆ ಅನ್ನೋರು 6ರಿಂದ 1 ವರ್ಷಕ್ಕೆ ಬೇಕಾದಂತಹ ತಿಂಗಳ ಆದಾಯದ ಒಂದು ಮೊತ್ತ ಏನಿದೆ ಅದನ್ನು ಕ್ರಮೇಣವಾಗಿ ನೀವು ಈ ರೀತಿಯಾಗಿ ಒಂದು ರಿಸರ್ವ್ ಫಂಡ್ ಅಥವಾ ಮೀಸಲು ನಿಧಿ ಅನ್ನುವಂಥ ಒಂದು ಅಕೌಂಟಿನಲ್ಲಿ ವರ್ಗಾವಣೆ ಮಾಡ್ತಾ ಹೋಗೋದು ಒಳ್ಳೆಯದು. ಯಾಕಂದರೆ ಯಾವಾಗಲಾದರೂ ಅತಂತ್ರತೆ ಉದ್ಭವವಾದಲ್ಲಿ ಈ ಒಂದು ಹಣವನ್ನು ಅದಕ್ಕೆ ಬಳಸಬಹುದು. ಉದಾಹರಣೆಗೆ ಕೋವಿಡ್ ಸಮಯ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಆ ಒಂದು ಸಮಯದಲ್ಲಿ ಏನಾಯಿತು ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಆ ರೀತಿಯಾದಂಥ ಒಂದು ಅತಂತ್ರ ಸನ್ನಿವೇಶದಲ್ಲಿ ಈ ಒಂದು ರೀತಿಯಾದಂಥ ರಿಸರ್ವ್ ಫಂಡ್ ಅಥವಾ ಮೀಸಲು ನಿಧಿ ಅಂತ ನಾವೇನು ಹೇಳ್ತೀವೋ ಅದು ನಿಮಗೆ ಉಪಯೋಗಕ್ಕೆ ಬರುತ್ತೆ ಅನ್ನುವಂಥ ವಿಚಾರ. ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತನ್ನ ವೈಯಕ್ತಿಕ ಒಂದು ಸಂಬಳದ ಒಂದು ಹಣದಿಂದ ಸಹ ಈ ಒಂದು ಎಮರ್ಜೆನ್ಸಿ ಫಂಡನ್ನು ಹೈ ಇಂಟ್ರೆಸ್ಟ್ ಕೊಡುವಂತಹ ಸೇವಿಂಗ್ಸ್ ಅಕೌಂಟ್ನಲ್ಲಿ ವರ್ಗಾವಣೆ ಮಾಡೋದ್ರಿಂದ ಆತನಿಗೆ ತಿಂಗಳ ಬಡ್ಡಿ ಸಹ ಕೊಡುವಂಥ ಹೈ ಇಂಟ್ರೆಸ್ಟ್ ಸೇವಿಂಗ್ಸ್ ಅಕೌಂಟ್ಸ್ಗಳಿದ್ದಾವೆ. ಅದರ ಮೂಲಕ ಸಹ ಆತ ಒಂದು ಹಣವನ್ನು ಗಳಿಸ್ಕೊಳ್ತಾ ಹೋಗ್ಬೋದು. ಹಣವನ್ನು ಆತ ಶೇಖರಣೆ ಮಾಡ್ತಾ ಹೋಗ್ಬೋದು, ಬಂದಂಥ ಸಂಬಳದ ಹಣವನ್ನು ಈ ರೀತಿಯಾದಂಥ ಎಮರ್ಜೆನ್ಸಿ ಫಂಡಲ್ಲಿ. ಮತ್ತು ಒಂದು ಹಂತದ ಬಳಿಕ ಅಂದರೆ ಈ ಎಮರ್ಜೆನ್ಸಿ ಫಂಡ್ ಒಂದು 3 ತಿಂಗಳು ಅಥವಾ 4 ತಿಂಗಳು ನೀವು ಹಣವನ್ನು ವರ್ಗಾವಣೆ ಮಾಡ್ತಾ ಇದ್ದೀರಾ ಅಂದಮೇಲೆ, ಆ 4 ಅಥವಾ 3-4 ತಿಂಗಳಿನ ಬಳಿಕ ಆ ಹಣವನ್ನು, ಎಮರ್ಜೆನ್ಸಿ ಫಂಡಿನಲ್ಲಿರುವಂಥ ಹಣವನ್ನು ಮತ್ತೆ ಕೆಲಸ ಮಾಡೋದಕ್ಕೆ ನೀವು ಬಿಡಬೇಕು. ಕೆಲಸ ಮಾಡೋದು ಅಂದರೆ ಹೇಗೆ ಅಂದರೆ, ಅದನ್ನು RDಯಲ್ಲಿ ನೀವು ಹಾಕೋದಾಗಿರಲಿ ಆ ಹಣವನ್ನು, ಅಥವಾ ಅದೇ ಬ್ಯಾಂಕಿನ ಖಾತೆ RDಯಲ್ಲಿ ಹಾಕೋದಾಗಿರಲಿ, ಅಥವಾ ಆ ಬ್ಯಾಂಕಿನಿಂದ ಒಂದು ಆಟೋ ಸಿಪ್ ಪ್ರಾಸೆಸ್ ಮೂಲಕ ಮ್ಯೂಚುವಲ್ ಫಂಡ್ನಲ್ಲಿ SIP ಮಾಡುವಂಥ ಒಂದು ವಿಷಯವಾಗಿರಲಿ, ಅಥವಾ ಅದೇ ಒಂದು ಬ್ಯಾಂಕ್ ಅಕೌಂಟಿಂದ ಆಟೋಮೆಟಿಕ್ ಆಗಿ ಒಂದಿಷ್ಟು ತಿಂಗಳ ಬಳಿಕ FDಗೆ ಹೋಗೋದಕ್ಕೆ ಆಟೋ ಸ್ವೀಪ್ FD ಅನ್ನುವಂಥ ಒಂದು ಆಪ್ಷನ್ನ ಎನೇಬಲ್ ಮಾಡಿಕೊಂಡು ಅದರ ಮೂಲಕ ಹಣವನ್ನು ವರ್ಗಾವಣೆ ಮಾಡೋದಾಗಿರಲಿ. ಇದರ ಮೂಲಕ ಸೇವಿಂಗ್ಸ್ ಅಂತ ಹೇಳಲ್ಪಡುವಂತಹ ಕೂಡಿಟ್ಟಂತಹ ಹಣವನ್ನು ಸಹ ಕೆಲಸ ಮಾಡೋದಕ್ಕೆ ನಾವು ಬಿಟ್ಟಾಗ ಅದು ಕಾಂಪೌಂಡ್ ಇಂಟ್ರೆಸ್ಟ್‌ನ ಮೂಲಕ ದೀರ್ಘಾವಧಿಯಲ್ಲಿ ಒಳ್ಳೆ ರಿಟರ್ನ್ಸ್ ಕೊಡಲಿಕ್ಕೆ ಶುರುವಾಗುತ್ತೆ. ಬಡ್ಡಿ ಹೆಚ್ಚಾಗಿ ಸಿಗಲಿಕ್ಕೆ ಶುರುವಾಗುತ್ತೆ ಅನ್ನುವಂಥ ವಿಚಾರವನ್ನು ನಾವು ಮನಗಾಣಬೇಕಾಗುತ್ತೆ. ಇದರ ಮೂಲಕ ಸಹ ನಾವು ಹಣವನ್ನು ಈ ರೀತಿಯಾಗಿ ಚಕ್ರಬಡ್ಡಿಯ ಒಂದು ಆವಿಷ್ಕಾರದ ಮೂಲಕ, ಕಾಂಪೌಂಡ್ ಇಂಟ್ರೆಸ್ಟಿನ ಮೂಲಕ ಹಣವನ್ನು ಗಳಿಸಬಹುದಾಗಿದೆ. ಅದೇ ರೀತಿ ಮುಸಲ್ಮಾನ ಸಹೋದರರಿಗೆ ಇದನ್ನು ಆ ರೀತಿಯಾಗಿ ಬಡ್ಡಿ ತಗೊಳ್ಳುವಂಥ ಅವಕಾಶಗಳು ಇರೋದಿಲ್ಲ. ಅದನ್ನು ನಾವು ರಿಬಾ ಅಂತ ಹೇಳ್ತೀವಿ. ಅವರ ಒಂದು ಧರ್ಮದ ಪ್ರಕಾರ ಅವರು ಬಡ್ಡಿ ತಗೊಳ್ಳೋ ಹಾಗಿಲ್ಲ. ಆ ರೀತಿಯಾದಂಥ ಮುಸಲ್ಮಾನ ಸ್ನೇಹಿತರುಗಳು ಏನು ಮಾಡ್ಬೋದು ಅಂದರೆ, ಈ ಹಣವನ್ನು ಅವರು ತಮ್ಮ ಒಂದು ಬಿಸ್ನೆಸ್ನಲ್ಲೇ ಮರು ಹೂಡಿಕೆ ಮಾಡೋದಕ್ಕೆ, ಮರು ಬಂಡವಾಳ ಮಾಡ್ಕೊಳ್ಳೋದಕ್ಕೆ ಅದನ್ನು ಉಪಯೋಗಿಸ್ಕೊಬೋದು. ಒಂದು ಕರೆಂಟ್ ಅಕೌಂಟಿನ ಮೂಲಕ ನೀವು ಬಡ್ಡಿ ರಹಿತವಾದಂಥ ಕರೆಂಟ್ ಅಕೌಂಟಿನ ಮೂಲಕ ಈ ಹಣವನ್ನು, ಬಂದಂಥ ಹಣವನ್ನು ನೀವು ಕೂಡಿಡಬಹುದು. ಅದರ ಮೂಲಕ ನಿಮಗೆ ಯಾವುದೇ ರೀತಿ ಬಡ್ಡಿ ಸಿಗೋದಿಲ್ಲ. ಆದ್ರೂ ನಿಮ್ಮ ಎಮರ್ಜೆನ್ಸಿ ಪರ್ಪೋಸಿಗೆ ಬಿಸ್ನೆಸ್‌ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ, ಅಥವಾ ನಿಮ್ಮ ಕಷ್ಟದ ಒಂದು ಸಮಯದಲ್ಲಿ ಆ ಒಂದು ಹಣ ಏನಿದೆ ಅದನ್ನು ನೀವು ಬಳಸ್ಕೊಂಡು ನಿಮ್ಮ ಜೀವನವನ್ನು ಸಾಗಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಅಥವಾ ಆ ಒಂದು ಹಣದ ಮೂಲಕ ನೀವು ಚಿನ್ನ ಅಥವಾ ಬಂಗಾರವನ್ನು ಖರೀದಿ ಮಾಡ್ಬೋದು. ಅದರ ಮೂಲಕ ಸಹ ನೀವೇನಂದರೆ ನಿಮ್ಮ ಜೀವನಕ್ಕೆ ಬೇಕಾದಂತಹ ಆರ್ಥಿಕ ಸ್ಥಿರತೆಯನ್ನು ಕಂಡುಕೊಳ್ಳಲಿಕ್ಕೆ ಅದು
ಅವಕಾಶವನ್ನು ಸೃಷ್ಟಿ ಮಾಡಿಕೊಡುತ್ತೆ ಅನ್ನುವಂಥ ವಿಚಾರ. ಸೊ ಈ ರೀತಿಯಾಗಿ ನಾವು ಎಮರ್ಜೆನ್ಸಿ ಫಂಡ್ ಅಥವಾ ಮೀಸಲು ನಿಧಿ ಇಡೋದರ ಮೂಲಕ ಒಬ್ಬ ವ್ಯಕ್ತಿ ತನ್ನ ವ್ಯಾಪಾರವನ್ನು ಅಥವಾ ಬಿಸ್ನೆಸ್ನ ಅಥವಾ ಆತನ ದುಡಿಮೆಯಾದಂತಹ ಸಂಬಳದ ಹಣವನ್ನು ಶೇಖರಿಸಿಡೋದ್ರಿಂದ ಮೊದಲ ಬಾರಿಗೆ ಆತ ತನ್ನ ಒಂದು ಆರ್ಥಿಕ ಸ್ವತಂತ್ರತೆಯ ಒಂದು ಹೆಜ್ಜೆಗೆ ತನ್ನ ಒಂದು ಪಯಣವನ್ನು ಮುಂದುವರಿಸೋದಕ್ಕೆ ಮುಂದಾಗ್ತಾನೆ, ತೊಡಗಿಸ್ತಾನೆ ಅನ್ನುವಂಥ ವಿಚಾರ. ಅದೇ ಈ ಒಂದು ಪೇ ಯುವರ್ ಸೆಲ್ಫ್ ಫಸ್ಟ್ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂಥ ಮಾಹಿತಿ. ಈ ವಿಷಯ ತಮಗೆ ಹಿಡಿಸಿದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ ತಪ್ಪದೇನೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳನ್ನು ಕೋರ್ತಾ ಇದ್ದೇನೆ.